ಯೋನ್ ಮಾಡಕ್ ಬಂದಿದ್ಯಾ ಇಲ್ಲಿ? ನಾನೆಂತ ಹೇಗೆ ಗೊತ್ತಾಯ್ತು ರಾಜಿಯವ್ರೆ? ಮುಖ ಮುಚ್ಕೊಂಬಂದ್ರು ಇಡೋ ಹೆಜ್ಜೆನಾಗೆ ಇದು ಸಂಚ್ ಮಾಡಕ್ ಬಂದಿರೋ ನರಿ ಅಂತ ಈ ರಾಜಿಗೆ ಗೊತ್ತಾಯ್ತದೆ ರಾಧಾ. ನನ್ನನ್ನೇ ನರಿ ಅಂತಿದ್ದೀರಾ? ಹಂಗ್ ನೋಡಕ್ ಹೋದ್ರೆ ನಾನು ತೋಳನೆ ಅಲ್ಲ ಕಣ್ರಾಧ. ಇಲ್ಲಿ ಈಟೊಂದೆಲ್ಲ ನಡೀತಿದ್ರು ಮುಖ ಮುಚ್ಕೊಂಡ್ ಬಂದಿದ್ಯಲ್ಲ, ನೀನೇನ್ ರಾಧನ ಭೂತನ? ಒಪ್ಕೊಂಡಿರೋರು ಅವ್ರ ಕೆಲಸನ ಮಾಡಲಿಲ್ಲ ಅಂದರೆ ನಮ್ಮ ಕೆಲಸನ ನಾವೇ ಮಾಡಬೇಕಲ್ವ? ಆ ಕಂಟಿ ಹಾಕಿರೋ ಗಡಿ ದಾಟಿ ಆ ಬಂಗಾರಮ್ಮನ ಡುಮ್ ಅನ್ಸೋದು ಸ್ಯಾನ ಕಷ್ಟ ಐತೆ ರಾಧಾ. ಕಷ್ಟ ಅಂತ ಸುಮ್ಮನೆ ಕೂತ್ರೆ ಆ ಬಂಗಾರಮ್ಮ ಬದುಕ್ಬಿಡ್ತಾಳೆ. ಬೆಟ್ಟ ತಿಂದಿರೋ ಹುಲಿ ಮೊದಲಿಗಿಂತ ವ್ಯಾಘ್ರ ಆಗತ್ತೆ. ಹಂಗಂತ ನಾವಾಗೆ ಮಚ್ಚಿಗೆ ತಲೆ ಕೊಡೋದು ಏಟ್ ಸರಿ ಹೇಳು? ಅಲ್ಲ ಕಣ್ರಾದ, ಆ ಸಾನ ಏನಾದ್ರೂ ನಿನ್ನ ನೋಡಿದಿದ್ರೆ ನಿನ್ ಗತಿ ಏನಾಯ್ತಿತ್ತು ಹೇಳು? ನಾನು ಎಲ್ಲದಕ್ಕೂ ರೆಡಿಯಾಗೇ ಬಂದಿದ್ದೀನಿ. ಈಗಾಗ್ಲೇ ಆ ಕಮ್ಮಂಗಿ ಕೈ ಗಂಡು ಕೊಟ್ಟು ಅರ್ಧ ಜೀವ ಇಟ್ಕೊಂಡು ಆಸ್ಪತ್ರೆ ಮನೆ ಅಂತ ಓಡಾಡಂಗ ಆಗೈತೆ. ಈಗ ನೀನ್ ಇನ್ನೊಬ್ರಿಗೆ ಡುಮ್ ಅನ್ಸಿ ಅವರು ಸಾಯ್ದೆ ಜೀವನ ಪೂರ್ತಿ ಆತಂಕದಾಗೆ ಈ ಆಸ್ಪತ್ರೆನಾಗೆ ಮನೆ ಮಾಡ್ಕೊಂಡಿರ್ಬೇಕು ಅಂತ ಅನ್ಕೊಂಡಿದ್ಯಾ? ಡೋಂಟ್ ವರಿ ರಾಜಿ ಅವರೇ, ಈ ಸಲ ಗುರಿ ಮಿಸ್ ಆಗ. ಈ ರಾಧ ಒಂದ್ಸಲಿ ಕಣ್ಣಿಟ್ರೆ ಸಾಕು, ಅಡೆತಡೆ ಎಲ್ಲ ದಾಟ್ಕೊಂಡು ಕೆಲಸ ಮುಗಿಸೇ ವಾಪಸ್ ಹೋಗೋದು. ಅಲ್ಲ, ನನ್ಗೆ ಯಾಕೋ ಪರಿಸ್ಥಿತಿ ಹಿಂಗಿರ್ಬೇಕಾದ್ರೆ ಏನೋ ಮಾಡಕ್ ಹೋಗಿ ನಾವೇ ತಕ್ಲಾಕಡ್ರದ್ ಬೇಡ ಅಂತ ಅನಿಸ್ತೈತೆ ರಾಧಾ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರ? ನೋಡಿ, ನಿಮ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರಿ. ಹೇಳಿ ವೈಭವ್. ಸರಿ, ನಾನು ಈಗಲೇ ಬರ್ತೀನಿ. ಯೋನಂತೆ ರಾಧಾ? ನಾನು ಈಗಲೇ ಹೋಗ್ಬೇಕು. ಏ ರಾಧಾ, ರಾಧಾ, ಇಲ್ಲಿ ಯೋನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಅಲ್ಲ, ದುಡ್ಡಿರೋರು ಏನೋ ಬಚಾವಾಗಿ ಹೋಗ್ತಾರೆ, ನಾನ್ ಏನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಯೋನ್ ಮಾಡ್ಲಿ ಅಂತಾನೆ ಗೊತ್ತಾಯ್ತಿಲ್ವಲ್ಲ. ರಾಧಾ ಸುಮ್ಕಿರ್ದೆ ಬಂದ್ ಅದ್ ಯೋನೋ ಮಾಡೋಗವಳೆ. ಒಂದ್ ವೇಳೆ ಬಂಗಾರಮ್ಮ ಸತ್ತೋಗಿ ರಾಧಾ ತಗ್ಲಾಕೊಂಡು ಆಮ್ಯಾಕೆ ಅದು ನನ್ ಕುತ್ತಿಗೆಗೆ ಸೇರ್ಕೊಂಡ್ರೆ ಅಯ್ಯೋ ಶಿವನೇ, ಯೋನ್ ಮಾಡ್ಲಿ ನಾನು? ಬಂಗಾರಕ್ಕೆ ಹಿಂಗಾಗಿದೆ ಅಂತ ಯಾರು ಒಂದ್ ಮಾತು ಹೇಳಲಿಲ್ಲ. ಈ ಮುಚ್ಕಿಯಿಂದ ವಿಷಯನೇ ಮುಚ್ಚಿಟ್ಬಿಟ್ರಲ್ಲ. ಅವರೇ ಹೊಸ ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಪುಟ್ಟಕ್ಕ? ವಿಷಯ ತಿಳಿದಾಗ ಇಷ್ಟು ಗಂಭೀರವಾಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಬಂಗಾರ ಮನೆಗ್ ಬತ್ತಾಳೆ ಅಂತ ಕಾಯ್ತಾ ಇದ್ವಲ್ಲ ದೊರೆ. ಇದು ಬಂಗಾರ ಮನೆಗ್ ಬರಕ್ಕಿಲ್ವೇ? ಏನ್ ಪುಟ್ಟಕ್ಕ ಇದು ಹಿಂಗಾಗೋಯ್ತು? ನಮ್ ಬಂಗಾರನ್ಗೇನು ಆಗಕ್ಕಿಲ್ಲ ತಾನೆ? ಬಂಗಾರ, ನಿನ್ ಮಗನ್ಗೋಸ್ಕರ ನಾನು ವಾಪಸ್ ಬಾರವ. ಈ ಮುಚ್ಕಿ ಬಾಯಿಗೆ ನೀರ್ ಬಿಡಕ್ಕ ಬಾರವ. ಅಯ್ಯೋ, ಈ ಬಂಗಾರಮ್ಮ ಇತ್ಲಕ್ ಸಾಯ್ತಾನೂ ಇಲ್ಲ, ಇತ್ಲಕ್ ಬದುಕ್ತಾನೂ ಇಲ್ಲ. ಆಸ್ಪತ್ರೆಗೆ ಸೇರ್ಕೊಂಡು ನನ್ನ ಜೀವ ತೆಗಿತಾವಳೆ. ಇಲ್ಲೂ ಇರಕ್ಕಾಗ್ದೆ, ಮನೇಲೂ ಇರಕ್ಕಾಗ್ದೆ, ಆತಂಕದಾಗೆ ನಾನೆಲ್ಲಿ ಸತ್ತೋಗ್ತೀನೋ ಅಂತ ದಿಗ್ಲಾಗ್ತೈತೆ. ಯಾಕೆಂತ ಶಿಕ್ಷೆ ಕೊಡ್ತಾ ಇದೀಯ? ಒಂದೇ ಆಸ್ಪತ್ರೆಗೆ 2 ಜೀವಗಳು ನಳ್ಳಾಡಂಗ್ ಮಾಡ್ತಾ ಇದೆಯಲ್ಲ, ಇದು ನ್ಯಾಯನಾ? ನ್ಯಾಯವೇ ಇದು?
ನನ್ನ ಮಗಳ ಜೀವನ ಸಂದಾಕಿರ್ಲಿ ಅಂತ ಗೌರವ ಮುಂದಕ್ಕೆ ಬಂದ್ಲು. ನನ್ನ ಜೀವ ಉಳ್ಸೋಕ್ಕೆ ಅಮ್ಮವ್ರು ಮುಂದೆ ಬಂದರು. ಒಳ್ಳೇದು ಮಾಡೋವ್ರಿಗೆ ಇಂಥ ಶಿಕ್ಷೆನ ಯಾರು ಕಲ್ಲು ಪುಟ್ಟಕ್ಕ. ಅವನಿಗೆ ನಮ್ಮ ಕಣ್ಣೀರು ಕಾಣಕ್ಕಿಲ್ಲ. ನಮ್ಮ ಬಂಗಾರನ್ಗೆ ಏನೂ ಆಗಕ್ಕಿಲ್ಲ ಅನ್ನೋ ನಂಬಿಕೆ ಇಟ್ಕೊಂಡಿದ್ದೆ ನಾನು. ಅದ್ಯಾರು ನನ್ನ ಬಂಗಾರನ ಮೋಸ ಮಾಡಬಾರ್ದು. ಅಬ್ಬ, ನಿನ್ ದೇವ್ರ ತಾನೆ, ನಿನ್ ದೇವರಿತಾನೆ, ನಿನ್ ದೈವ ಶಕ್ತಿ ಐತೆ ತಾನೆ. ದಯವಿಟ್ಟು ನನ್ನ ಬಂಗಾರನ ಉಳಿಸ್ಕೊಡವ. ಕೀಟ ತಿನ್ಕ ದಿಗ್ಲಾಗಿದ್ದಿಲ್ಲವ, ಆದ್ರೆ ಈಗ ಯಾಕೋ ಎದೆ ಹೊಡವ ಅಂತೈತೆ. ಆ ಡಾಕ್ಟರ್ ಹೇಳೋದ್ ಮಾತು ಎಲ್ಲಿ ತಿಟ್ಟ ಆಗೋಯ್ತದಂತ ನನಗ್ ಭಯ ಆಯ್ತೈತವ. ನನ್ ಬಂಗಾರನ ಉಳ್ಸವ, ಈ ಗಂಟೆಗೆ ಜೀವದಾನ ಮಾಡವ. ಅವ್ರೇ ದ್ಯಾವ್ರೇ